ಹಾಯ್ ನಾವು ಸೋಯಾ ಚಂಕ್ಸ್ ಕರಿ ಮಾಡೋಣ. ಇದನ್ನು ಮಾಡೋಕ್ಕೆ ನಾವು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಈರುಳ್ಳಿ, ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಎಲ್ಲನೂ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರಿದು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ 2 ಲವಂಗ, ಏಲಕ್ಕಿ ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ. ಸೊ ಮಸಾಲೆ ರೆಡಿ ಆಗುತ್ತೆ. ಆ ಮಸಾಲೆ ರೆಡಿಯಾಗಿರೋ ಮಸಾಲೆನ ನಾವು ಬಾಣಲಿಗೆ ಹಾಕಿ ಬೇಯಕ್ಕಿಡೋಣ. ನಂತರ ನಾವು ಈ ಕಡೆ ಸೈಡು ಸೋಯಾ ಚಂಕ್ಸ್ ಏನು ತೊಗೊಂಡಿರ್ತೀವಿ ಅದನ್ನು ಬಿಸಿನೀರಲ್ಲಿ ಹಾಕಿ ಬೇಯಿಸಿ ಒಂದು 5 ಮಿನಿಟ್ಸ್. ಆಮೇಲೆ ಅದರಲ್ಲಿರೋ ನೀರನ್ನೆಲ್ಲ ತೆಗೆದು ಸೈಡಲ್ಲಿ ಇಟ್ಕೊಂಡಿರೋಣ. ನಾವು ಬೇಯಿಸ್ಕೊಂಡಿರೋ ಮಸಾಲೆಗೆ ನಾವು ಇವಾಗ ಖಾರ, ಉಪ್ಪು ಎಲ್ಲನೂ ಅಡ್ಜಸ್ಟ್ ಮಾಡೋಣ. ಸೊ ಬೇಕಂದರೆ ಹಾಕ್ಕೊಳ್ಳಿ. ಸೊ ನಾವು ಇವಾಗ ನೀರು ಪೂರ್ತಿ ಆ ಸೋಯಾ ಚಂಕ್ಸಲ್ಲಿ ಏನಿರುತ್ತೆ ಅದನ್ನೆಲ್ಲ ಹೋಗಿಸಿ ಇಟ್ಕೋಬೇಕು. ಸೊ ಈ ಮಸಾಲೆ ಏನಿರುತ್ತೆ ಅದು ಬಾಣಲಿಲಿ ಚೆನ್ನಾಗಿ ಬೇಯಬೇಕು, ತಳ ಬಿಡಬೇಕು. ಅಲ್ಲಿವರೆಗೆ ಬೇಯಿಸಿ ನೀವು ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ನಂತರ ನಾವು ಏನು ಬಿಸಿನೀರಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿರುವಂಥ ಸೋಯಾ ಚಂಕ್ಸ್ನ ಇದಕ್ಕೆ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಸೋಯಾ ಚಂಕ್ಸ್ ಕರಿ ರೆಡಿಯಾಗಿರುತ್ತೆ. ಇದು ಚಪಾತಿ, ದೋಸೆ ಎಲ್ಲದ್ರ ಜೊತೆ ತಿನ್ಬೋದು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.